ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಬಿಬಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಲೆನಾಡು ಕಡೆಯವರು ಮಳೆಗಾಲದಲ್ಲಿ ಒಂದು ಟೇಸ್ಟಿ ರೆಸಿಪಿ ಮಾಡ್ತಾರೆ, ಸುಲಭದಲ್ಲಿ ಮಾಡುವಂಥದ್ದು. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದನ್ನು ಮಾಡಲಿಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸು: ದಿಂಡಿನಕಾಯಿ, ಬೆಳ್ಳುಳ್ಳಿ, ಮೆಣಸು ಅಂದರೆ ಗಾಂಧಾರಿ ಮೆಣಸು ಮತ್ತು ಪುಡಿ ಉಪ್ಪು, ಇಷ್ಟು ಸಾಕು. ಇನ್ನು ಇದನ್ನು ಹೇಗೆ ಮಾಡೋದು ಅಂತ ದಿಂಡಿನಕಾಯಿ ತೆಗೆದು ಸೈಡಿಗೆ ಇಟ್ಟು ಅದರಲ್ಲಿರೋ ಉಪ್ಪು, ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ದಿಂಡಿನಕಾಯಿನ ಸುಲಿದಿಟ್ಕೊಳ್ಬೇಕು. ಈಗ ಉಪ್ಪು, ಮೆಣಸು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀವಿ, ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಈ ಸುಲಿದಿಟ್ಟಿರೋ ದಿಂಡಿನಕಾಯಿ ಇದೆಯಲ್ಲ, ಈ ಸುಲಿದಿಟ್ಟಿರೋ ದಿಂಡಿನಕಾಯಿನ ಅದಕ್ಕೆ ರಸ ಹಿಂಡಿ ಅದಕ್ಕೆ ಹಾಕಬೇಕು. ಇವಾಗ ಹಿಂಡಿದ ರಸ ಎಲ್ಲ ಅದಕ್ಕೆ ಹಾಕಿದೆ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಬೇಕು, ಸ್ವಲ್ಪ ತುಂಬ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕೆಂಪು ಕಲರ್ ಬಂದಿದೆ, ಯಾಕೆಂದರೆ ನಾನು ಹಣ್ಣು ಮೆಣಸು ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಕೆಂಪು ಕಲರ್ ಬಂದು ನೋಡಿ, ಒಳ್ಳೆ ಮಿಕ್ಸ್ ಆಯಿತು. ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಕಟ್ ಮಾಡಿಟ್ಟಿರೋ ಈರುಳ್ಳಿ ಎಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಕರಿಬೇವು ಮತ್ತು ಒಣಮೆಣಸು, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಇಷ್ಟು ಹಾಕಿ ತೆಂಗಿನೆಣ್ಣೆದು ಒಗ್ಗರಣೆ ಹಾಕಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ, ವಾವ್ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.